ಭಟ್ ಪ್ರಕರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ನಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಅನುಕಂಪ ಇತ್ತು, ಇಡೀ ಕರುನಾಡು ಇವರ ಕಥೆಯನ್ನ ಕೇಳ್ತಾ ಇದ್ದ ಹಾಗೆ ಮರುಗಿತ್ತು. ಅಯ್ಯೋ ಹೀಗಾಗಬಾರ್ದಾಗಿತ್ತು, ಇದು ಕರುಳಿನ ಕೂಗು, ಆಕೆಗೆ ನ್ಯಾಯ ಸಿಗಬೇಕು ಅಂತ. ಆಮೇಲೆ ಇನ್ನೊಂದು ಕಡೆ ಒಂದು ಹೋರಾಟಗಾರರ ವರ್ಗ ಇದೆಯಲ್ಲ, ಅವರು ಸಿದ್ಧತೆ ಮಾಡ್ಕೊಳ್ತಾ ಇದ್ರು, ಇನ್ನೊಂದು 15-20 ವರ್ಷ ಆದ್ರೂ ಈ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂತಹ ಅಭಿಯಾನವನ್ನು ನಾವು ನಡೆಸಬೇಕಾಗತ್ತೆ ಅಂತ. ಅಷ್ಟರಲ್ಲೇ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಕ್ಷಣಕ್ಕೊಂದು ಹೇಳಿಕೆ. ಬುರುಡೆ ಬಿಡ್ತಾ ಇರೋರು ಯಾರು ಅನ್ನೋದು ಈಗೀಗ ಸ್ಪಷ್ಟವಾದಂಗೆ ಕಾಣಿಸ್ತಾ ಇದೆ. ಸುಜಾತಾ ಭಟ್ ಹೇಳಿಕೆ ಯಾವ್ದು ಸತ್ಯ ಯಾವ್ದು ಸುಳ್ಳು? ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಕೆಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ. ಅದನ್ನು ಕೂಡ 1 by 1 ಹೇಳ್ತಾ ಹೋಗ್ತೀವಿ ನಿಮಗೆ. ಬಟ್ ಇಲ್ಲಿರೋ ಪ್ರಶ್ನೆ, ಸ್ಟಾರ್ಟಿಂಗ್ ಅಲ್ಲಿ ಷಡ್ಯಂತ್ರ ಅಂದಾಗ ಗಹಗಹಿಸಿ ಕೆಲವರು ನಕ್ಕಿದ್ರು. ಈಗ ಅದೇ ಹಿಂದೂ ಶ್ರದ್ಧಾ ಕೇಂದ್ರದ ಬಗ್ಗೆ ಆಗಿರುವಂತಹ ಮಹಾಷಡ್ಯಂತ್ರದ ಅನಾವರಣ ಆಗ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈ ಮೌನದ ಬಗ್ಗೆ ಪ್ರಶ್ನೆ ಇರೋದು. ಪ್ರಚೋದನೆಗಳು ಹೆಂಗೆ ಬರ್ತಾ ಇತ್ತು? ದಿನಕ್ಕೊಂದು ಪ್ರಚೋದನೆ. 15 ದಿನದ ಹಿಂದೆನೆ ನಾವು ಸೀನಿಗೆ ಹೋಗೋಣ. 15 ದಿನದ ಹಿಂದೆ ಪ್ರಚೋದನೆಗಳು ಇದ್ದಿದ್ದು ಹೇಗೆ, ಈಗ ನಿನ್ನೆಯಿಂದ ಇರೋದು ಹೇಗೆ ಅನ್ನೋದು ಪ್ರಶ್ನೆಯಾಗಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ನೋಡಿ, ಈಗ ಒಂದು ಬ್ರೇಕಿಂಗ್ ಡೀಟೇಲ್ಸ್ ನಾವು ಕೊಡ್ತಾ ಇದೀವಿ. ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ಆಸ್ತಿಗಾಗಿ ಹೀಗೆಲ್ಲ ಸುಳ್ಳು ಹೇಳಿದ್ದೀನಿ. ಯೂಟ್ಯೂಬ್ ಸಂದರ್ಶನದಲ್ಲಿ ಸುಜಾತಾ ಭಟ್ ನಿನ್ನೆ ಕೊಟ್ಟಂತಹ ಹೇಳಿಕೆ ಇದು. ಗಿರೀಶ್ ಮಟ್ಟಣ್ಣ ಆಮೇಲೆ ಜಯಂತ್ ಒತ್ತಡದಿಂದ ಹೀಗೆಲ್ಲ ಹೇಳಿಕೆ ಕೊಟ್ಬಿಟ್ಟೆ, ಮಗಳು ನಾಪತ್ತೆ ಬಗ್ಗೆ ಸುಜಾತಾ ಭಟ್ ಉಲ್ಟಾ ಹೊಡೆದ್ರು ಅಂತ ನಾವು ನಿನ್ನೆ ರಾತ್ರಿ ಅಷ್ಟೇ ತೋರಿಸ್ತಾ ಇದ್ವಿ. ನಾನು ಧರ್ಮಸ್ಥಳಕ್ಕೆ ಧಕ್ಕೆ ತಂದಿಲ್ಲ, ಜನರ ಕ್ಷಮೆ ಕೇಳ್ತೀನಿ ಅಂತ ಒಳ್ಳೆ ಪಾಪ ಪ್ರಜ್ಞೆ ಕಾಡ್ತಾ ಇರೋ ರೀತಿ ಬಂದು ಹೇಳಿಕೆಯನ್ನು ಕೊಟ್ಟರು. ಸುಜಾತಾ ಭಟ್ ಈ ಹೇಳಿಕೆಯನ್ನು ಕೊಟ್ಟು ಕೆಲ ನಿಮಿಷಗಳಲ್ಲೇ ಸುಧಾರಿಸ್ಕೊಳ್ತಾ ಇದ್ವಿ, ಓಕೆ ಈ ಪ್ರಕರಣದಲ್ಲಿ ಏನೋ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ವಿ, ಅದು ಮತ್ತೆ ಉಲ್ಟಾ. ಹಾಗೇ ಮುಂದುವರೆದು, ಇದು ದುಡ್ಡಿಗಾಗಲ್ಲ, ಇದು ಆಸ್ತಿಗಾಗಿ ನಡೆದಂತಹ ಕತೆ. ಜೈನ ಸಮುದಾಯಕ್ಕೆ ಜಾಗ ಕೊಟ್ಟರು ಅನ್ನೋ ನೋವು ನನ್ನ ಕಾಡ್ತಾ ಇತ್ತು. ನನ್ನ ತಲೆಯನ್ನ ವಾಶ್ ಮಾಡಿಬಿಟ್ರು, ನನ್ನ ತಲೆಯನ್ನ ಬ್ರೈನ್ ವಾಶ್ ಮಾಡಿದ್ರು, ಪ್ರವೋಕ್ ಮಾಡಿದ್ರು, ಹಿಂಗಾಗಿ ಹೀಗೆ ಮಾಡಿಬಿಟ್ಟೆ ಅಂತ ಪಾಪ ತನ್ನ ಬದುಕಿನ ಸಂಧ್ಯಾಕಾಲದಲ್ಲಿರುವಂತಹ ಅಜ್ಜಿ ಹೇಳ್ತಾ ಇದ್ರು. ಈ ಲೆವೆಲ್ಗೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ಮಹಾಷಡ್ಯಂತ್ರದ ಇನ್ನಷ್ಟು ಅನಾವರಣವನ್ನ ಕಾಲಕಾಲಕ್ಕೆ ತಕ್ಕಂತೆ ಪಬ್ಲಿಕ್ ಟಿವಿ ಮಾಡ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ